ಪೊಲೀಸರು ಕೋರ್ಟ್ಗೆ ಡೆವಿಲ್ ಗ್ಯಾಂಗ್ ಬಗ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ. ಪೊರ್ಕಿ ಗ್ಯಾಂಗ್ ಕ್ರೈಮ್ ಶೀಟ್ನಲ್ಲಿ ಅಸಲಿ ಸತ್ಯ ಬಯಲಾಗಿದೆ. ದರ್ಶನ್ ಪವಿತ್ರಾಳದ್ದು ಲಿವ್ ಇನ್ ರಿಲೇಶನ್ಶಿಪ್ ಅನ್ನೋದು ಕೂಡ ಸ್ಪಷ್ಟವಾಗಿದ್ದು, ಬುಲ್ಬುಲ್ ಸಿನಿಮಾ ಆಡಿಷನ್ನಲ್ಲೇ ದರ್ಶನ್ ಪವಿತ್ರಾಳನ್ನ ಪಟಾಯಿಸಿದ್ದಂತೆ. ಇದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಸ್ಫೋಟಕ ಸತ್ಯ. ಡೆವಿಲ್ ಕ್ರೈಮ್ ಶೀಟ್ನಲ್ಲಿ ಸ್ಫೋಟಕ ಸತ್ಯ ಹೊರಬಿದ್ದಿದೆ. ಈವರೆಗೂ ಯಾರಿಗೂ ಗೊತ್ತಿರದ ಅಸಲಿ ವಿಚಾರಗಳು ಒಂದೊಂದಾಗಿಯೇ ಬಯಲಾಗಿವೆ. ದರ್ಶನ್ ಪವಿತ್ರಾಗೂ ಸಂಬಂಧ ಏನು? ಇಬ್ಬರು ಪರಿಚಯ ಆಗಿದ್ದು ಹೇಗೆ? ಪೊರ್ಕಿನ ಪವಿ ಮೊದಲು ಮೀಟ್ ಮಾಡಿದ್ ಎಲ್ಲಿ? ಇಬ್ಬರು ಎಷ್ಟು ವರ್ಷದಿಂದ ಜೊತೆಗಿದ್ರು ಅನ್ನೋ ಇಂಚಿಂಚು ಮಾಹಿತಿ ಹೊರಬಿದ್ದಿದೆ. ಲಿವಿಂಗ್ ಇನ್ ರಿಲೇಶನ್ಶಿಪ್ ನಲ್ಲಿ ಪೊರ್ಕಿ ಪವಿತ್ರ. ಪೊಲೀಸರ ಮುಂದೆ ಕಿಲ್ಲರ್ ಲೇಡಿ ಪವಿತ್ರ ಎಲ್ಲವನ್ನೂ ಬಾಯ್ಬಿಟ್ಟಿದ್ದಾಳೆ. ದರ್ಶನ್ ಜೊತೆ 10 ವರ್ಷದಿಂದ ಲಿವಿಂಗ್ ಇನ್ ರಿಲೇಶನ್ಶಿಪ್ ನಲ್ಲಿ ಇರೋದಾಗಿ ಖುದ್ದು ಪವಿತ್ರಾಳೆ ಬಾಯ್ಬಿಟ್ಟಿದ್ದಾಳೆ. ನಮ್ಮದು ಲಿವಿಂಗ್ ಇನ್ ರಿಲೇಶನ್ಶಿಪ್. ನಾನು ನನ್ನ 13 ವರ್ಷದ ಮಗಳು ಖುಷಿ ಜೊತೆ ದರ್ಶನ್ ಜೊತೆಯಲ್ಲಿ ವಾಸವಾಗಿರ್ತೇನೆ. 2018ರಿಂದ ದರ್ಶನ್ ಜೊತೆ ವಾಸಿಸುತ್ತಿದ್ದೇನೆ. ಬುಲ್ಬುಲ್ ಸಿನಿಮಾದಲ್ಲಿ ದರ್ಶನ್ ಪರಿಚಯ. 2014ರಲ್ಲಿ ಬುಲ್ಬುಲ್ ಚಿತ್ರದ ಆಡಿಷನ್ಗೆ ಹೋಗಿದ್ದೆ. ಆಗ ಆಡಿಷನ್ ಮುಗಿದಿದೆ, ಬೇರೆ ಚಿತ್ರಕ್ಕೆ ಅವಕಾಶ ಇದ್ರೆ ತಿಳಿಸೋದಾಗಿ ದರ್ಶನ್ ಹೇಳಿದ್ರು. ಇದನ್ನೇ ನೆಪವಾಗಿಟ್ಕೊಂಡು ದರ್ಶನ್ ಹಾಗೂ ನಾನು ಫೋನ್ನಲ್ಲಿ ಮಾತಾಡ್ತಿದ್ವಿ, ವಾಟ್ಸಪ್ ಅಲ್ಲಿ ಚಾಟ್ ಮಾಡ್ತಿದ್ವಿ, ಇಬ್ಬರು ಮೀಟ್ ಮಾಡಿದ್ವಿ, ಪರಸ್ಪರ ಪ್ರೀತಿ ಮಾಡಿದ್ವಿ. ದರ್ಶನ್ ನನಗಾಗಿ ಮನೆ ಖರೀದಿಸಿದ್ದಾರೆ. ದರ್ಶನ್ ವಿಜಯಲಕ್ಷ್ಮಿ ಜೊತೆ ಮದುವೆಯಾಗಿ ಮಗ ಇರೋದು ನನಗೆ ಗೊತ್ತಿತ್ತು. ನನ್ನ ಮನೆಗೆ ದರ್ಶನ್ ಬರ್ತಿದ್ರು. ನಾವು ಲಾಂಗ್ ಡ್ರೈವ್ ಕೂಡ ಹೋಗ್ತಿದ್ವಿ. 3 ವಾಸವಿರೋಕೆ ಅಂತ ದರ್ಶನ್ ನನ್ನ ಹೆಸರಲ್ಲೇ ಮನೆ ಖರೀದಿಸಿದ್ದಾರೆ. 2018ರಲ್ಲಿ ಗೃಹ ಪ್ರವೇಶ ಮಾಡಿ ಇಬ್ಬರೂ ವಾಸ ಮಾಡುತ್ತಿದ್ದೇವೆ. ದರ್ಶನ್ ಜೊತೆ ಜಗಳವಾಡಿ ಮಾತು ಬಿಟ್ಟಿದ್ದೆ. 2024ರಲ್ಲಿ ದರ್ಶನ್ ನನಗೆ ತಿಳಿಸದೆ ವಿಜಯಲಕ್ಷ್ಮಿ ಜೊತೆ ದುಬೈಗೆ ಹೋಗಿ ಮದುವೆ ವಾರ್ಷಿಕೋತ್ಸವ ಆಚರಿಸಿಕೊಂಡಿದ್ರು. ಆವತ್ತಿಂದ ನಾನು ದರ್ಶನ್ ಜೊತೆ ಜಗಳ ಮಾಡಿಕೊಂಡು ಮಾತನಾಡೋದನ್ನ ನಿಲ್ಲಿಸಿದ್ದೆ. ಹೀಗಿರುವಾಗಲೇ ಇನ್ಸ್ಟಾಗ್ರಾಂನಲ್ಲಿ ಗೌತಮ್ KS ಅನ್ನೋ ಹೆಸರಲ್ಲಿ ನನಗೆ ಕೆಟ್ಟ ಮೆಸೇಜ್ ಬಂದಿರುತ್ತೆ. ಬಳಿಕ ಕೆಟ್ಟ ಮೆಸೇಜ್ ಬಂದ ಬಗ್ಗೆ ನಾನು ಪವನ್ಗೆ ಹೇಳಿದ್ದೆ. ಆಗ ಪವನ್ ಆತನನ್ನ ಹುಡುಕಿಸಲು ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳಿಗೆ ತಿಳಿಸಿದ್ದ. ಬಳಿಕ ದರ್ಶನ್ಗೂ ಕರೆ ಮಾಡಿ ತಿಳಿಸಿದ್ದ. 2024 ಜೂನ್ 8ರಂದು ಆತನನ್ನ ಅಪಹರಿಸಿಕೊಂಡು ಬಂದಿದ್ದಾಗಿ ನನಗೆ ತಿಳಿಸಿದ್ರು. ದರ್ಶನ್ ನನ್ನ ಬಳಿ ಬಂದು ಅವನಿಗೆ ಬುದ್ಧಿ ಕಲಿಸೋಣವಾ ಅಂತ ಕರೆದುಕೊಂಡು ಹೋದ್ರು. ಬಿಡಬೇಡಿ ಸಾಯಿಸಿ ಅಂತ ಹೇಳಿದ್ದೆ ನಾನು ಶೆಡ್ಗೆ ಹೋದಾಗ ಅಲ್ಲಿ ಟೀ ಶರ್ಟ್ ಹಾಗೂ ನೀಲಿ ಬಣ್ಣದ ಅಂಡರ್ವೇರ್ ಹಾಕಿದ್ದ ವ್ಯಕ್ತಿ ಗೋಳಾಡಿಕೊಂಡು ಬಿದ್ದಿದ್ದ. ಅವನೇ ಕೆಟ್ಟ ಮೆಸೇಜ್ ಮಾಡಿದ್ದಾಗಿ ನನಗೆ ತಿಳಿಸಿದ್ರು. ಆಗ ನಾನು ನನ್ನ ಚಪ್ಪಲಿಯಿಂದ ಆತನ ಮುಖಕ್ಕೆ ಹಾಗೂ ಕಪಾಳಕ್ಕೆ ಹೊಡೆದೆ. ಇವನನ್ನ ಬಿಡಬೇಡಿ ಸಾಯಿಸಿ ಅಂತ ಎಲ್ಲರಿಗೂ ಹೇಳಿದೆ. ಎಲ್ಲರೂ ಸೇರಿ ಆತನ ಮೇಲೆ ಹಲ್ಲೆ ಮಾಡಿದ್ರು. ಅದೇ ದಿನ ಆತ ಸತ್ತಿದ್ದಾಗಿ ನನಗೆ ದರ್ಶನ್ ಕರೆ ಮಾಡಿ ಮಾಹಿತಿ ನೀಡಿದ್ರು. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನೋಡಿ, ಇಂಥ ಹಾರ ಅವ್ರಿಗಿತ್ತು, ನನಗೂ ಕೊಡಿಸ್ಬೇಕು ಅಂತೇಳಿ ಅವ್ರು ಕೊಡಿಸ್ಕೋತಾರೆ. ಅವ್ರ ರೇಂಜ್ ಅವ್ರು ಕೊಡಿಸ್ಕೊಂಡ್ರು, ನೋಡಿ ಇವ್ರು ಹಾಕ್ಕೋತಾರೆ. ಅಂದರೆ ಈ ಥರ ಕಾಂಪಿಟೇಷನು. ಅವಳು ಕೊಡಿಸಿದ್ಯಾ, ನನಗೂ ಕೊಡಿಸು. ಅವಳು ಕೊಡಿಸಿದ್ದೆ ಪಾಪ ದರ್ಶನ್ ಹೈರಾಣು. ನೋಡಿ, ಅವರ ಪವಿತ್ರ ಕಾರು, ಇವ್ರದ್ದೊಂದು ಕಾರು, ಅದಕ್ಕೆ 1.5 ಕೋಟಿ 2 ಕೋಟಿ ಏನೋ ಇದೆ. ವಿಷಯ ಇನ್ನೊಂದು ಹೇಳ ನಾನು, ನೋಡಿ ಇವ್ರಿಗೂ ಕೊಡಿಸ್ತಾರೆ. ವಿಷಯ ಇನ್ನೊಂದು ಹೇಳ, ಈ ಅಮ್ಮ ಇಷ್ಟು ಬಂದು ಒಡೆದು ಬಡ್ದು ಎಲ್ಲ ಮಾಡ್ತಲ್ಲ, ರಾಗಿಣಿ ದೇವಿಗೂ ಮೆಸೇಜ್ ಕಳಿಸಿದಾನೆ. ರಾಗಿಣಿ ದೇವಿ ಊರು ಬಾಗಿಲು ಮಾಡಿದ್ರೆ ಅದನ್ನು ಸುದ್ದಿನ ಇಗ್ನೋರ್. ಶುಭಾ ಪುಂಜಾಕ್ ಬಂದಿತ್ತು ಮೆಸೇಜ್, ಇಗ್ನೋರ್. ನೀವು ಮಾತ್ರ ಸುಪ್ನಾಥ್ ಸುಬ್ಬಿ ಥರ ಮಾಡ್ಕೊಂಡ್ಬಿಟ್ಟು ಎಲ್ಲ ಹಿಂಗಾಗಿದ್ದು. ಇಗ್ನೋರ್ ಮಾಡಿದರೆ ಹಾಗಂತ ಆತನನ್ನು ಸಮರ್ಥಿಸ್ಕೋತಾ ಇಲ್ಲ ನಾನು. ನೀವು ಕಂಪ್ಲೇಂಟ್ ಕೊಡಬೇಕಿತ್ತು ಅಟ್ಲೀಸ್ಟ್. ಇಲ್ಲಿ ನೋಡಿ,
ಈ ಹಾರ ಹಾಕ್ಕೊಂಡಿದ್ರು, ಅವರ ಹಾರ ಹಾಕ್ಕೊಂಡಿದ್ದಾರೆ, ನಾನು ಹಾಕ್ಕೋಬೇಕು ಅಂತ ನೋಡಿ. ಆಯಿತಾ? ನೋಡಿ, ಇವ್ರು ಅಂಥದ್ದೇ ಬೇಕು ಅಂತ. ಆಮೇಲೆ ಇದಕ್ಕಿಂತ ಹೆಚ್ಚಾಗಿ ಏನಾಯ್ತು ಅಂದರೆ ದುಬೈ ಟೂರ್ ಹೋದರು. ದುಬೈ ಟೂರ್ ಹೋದಾಗ ಮತ್ತೆ ವಿಜಯಲಕ್ಷ್ಮಿ ಮತ್ತು ದರ್ಶನ್ ಹತ್ತಿರ ಆಗ್ತಾ ಇದ್ದಾರೆ ಅಂತ ಒಂದು ಆತಂಕ ಶುರು ಆಗುತ್ತೆ. ಹೌದು. ಇವಳೊಂದು ಬ್ಲ್ಯಾಕ್ ಮೇಲ್ ಮಾಡ್ತಾಳೆ, ಮಾತಾಡದೇ ಇರೋದು, ದೂರ ಮಾತಾಡಲ್ಲ ಅಂತ. ದರ್ಶನ್ಗೆ ಅದು ಟೆನ್ಷನ್ ಆಯಿತು. ಹೌದು. ಅದನ್ನು ಸರಿ ಮಾಡ್ಕೊಳ್ಳೋಕೆ ಏನಾದರೂ ಅವಕಾಶ ಇದೆ ಅಂತೇಳಿ ಆ ಕಾಪಿ ಬಂದ. ರೇಣುಕಾಸ್ವಾಮಿ ಅಲ್ಲ, ಪವನ್ ಅಣ್ಣ ಹಿಂಗೈತೆ ಅಂತ. ಹಿಂಗಾಯ್ತಾ, ಬಾ ಇದನ್ನೇ ಮಾಡ್ಕೊಳ್ಳೋಣ. ಹೋಗಿ ಫುಲ್ ಹೀರೋಯಿಸಮ್ ಎಲ್ಲ ತೋರಿಸಿದ. ಟ್ಯಾನ್ 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 ಹೊಡೆದ್ರು, ಸತ್ತೋಗ್ಬಿಟ್ಟ. ಸ್ವಲ್ಪ ಬಿಲ್ಡಪ್. ಈಗ ಜೈಲಲ್ಲಿ ಟ್ಯಾನ್ 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 ಟ್ಯಾನ್. ಓಕೆ, ಇವಿಷ್ಟು ಈ ದಿನದ ಬಿಗ್. ಪೊಲೀಸರು ಕೋರ್ಟ್ಗೆ ಡೆವಿಲ್ ಗ್ಯಾಂಗ್ ಬಗ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ. ಪೊರ್ಕಿ ಗ್ಯಾಂಗ್ ಕ್ರೈಮ್ ಶೀಟ್ನಲ್ಲಿ ಅಸಲಿ ಸತ್ಯ ಬಟಾ ಬಯಲಾಗಿದೆ. ದರ್ಶನ್ ಪವಿತ್ರಾಳದ್ದು ಲಿವ್ ಇನ್ ರಿಲೇಶನ್ಶಿಪ್ ಅನ್ನೋದು ಕೂಡ ಸ್ಪಷ್ಟವಾಗಿದ್ದು, ಬುಲ್ಬುಲ್ ಸಿನಿಮಾ ಆಡಿಷನ್ನಲ್ಲೇ ದರ್ಶನ್ ಪವಿತ್ರಾಳನ್ನ ಪಟಾಯಿಸಿದಂತೆ. ಇದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಸ್ಫೋಟಕ ಸತ್ಯ. ಡೆವಿಲ್ ಕ್ರೈಮ್ ಶೀಟ್ನಲ್ಲಿ ಸ್ಫೋಟಕ ಸತ್ಯ ಹೊರಬಿದ್ದಿದೆ. ಈವರೆಗೂ ಯಾರಿಗೂ ಗೊತ್ತಿರದ ಅಸಲಿ ವಿಚಾರಗಳು ಒಂದೊಂದಾಗಿಯೇ ಬಯಲಾಗಿವೆ. ದರ್ಶನ್ ಪವಿತ್ರಾಗೂ ಸಂಬಂಧ ಏನು? ಇಬ್ಬರು ಪರಿಚಯ ಆಗಿದ್ದು ಹೇಗೆ? ಪೊರ್ಕಿನ ಪವಿ ಮೊದಲು ಮೀಟ್ ಮಾಡಿದ್ದೆಲ್ಲಿ? ಇಬ್ಬರು ಎಷ್ಟು ವರ್ಷದಿಂದ ಜೊತೆಗಿದ್ರು ಅನ್ನೋ ಇಂಚಿಂಚು ಮಾಹಿತಿ ಹೊರಬಿದ್ದಿದೆ. ಲಿವಿಂಗ್ ಇನ್ ರಿಲೇಶನ್ಶಿಪ್ನಲ್ಲಿ ಪೊರ್ಕಿ ಪವಿತ್ರ. ಪೊಲೀಸರ ಮುಂದೆ ಕಿಲ್ಲರ್ ಲೇಡಿ ಪವಿತ್ರ ಎಲ್ಲವನ್ನೂ ಬಾಯ್ಬಿಟ್ಟಿದ್ದಾಳೆ. ದರ್ಶನ್ ಜೊತೆ 10 ವರ್ಷದಿಂದ ಲಿವಿಂಗ್ ಇನ್ ರಿಲೇಶನ್ಶಿಪ್ನಲ್ಲಿ ಇರೋದಾಗಿ ಖುದ್ದು ಪವಿತ್ರಾಳೆ ಬಾಯ್ಬಿಟ್ಟಿದ್ದಾಳೆ. ನಮ್ಮದು ಲಿವಿಂಗ್ ಇನ್ ರಿಲೇಶನ್ಶಿಪ್. ನಾನು ನನ್ನ 13 ವರ್ಷದ ಮಗಳು ಖುಷಿ ಜೊತೆ ದರ್ಶನ್ ಜೊತೆಯಲ್ಲಿ ವಾಸವಾಗಿರ್ತೇನೆ. 2018ರಿಂದ ದರ್ಶನ್ ಜೊತೆ ವಾಸಿಸುತ್ತಿದ್ದೇನೆ. ಬುಲ್ಬುಲ್ ಸಿನಿಮಾದಲ್ಲಿ ದರ್ಶನ್ ಪರಿಚಯ. 2014ರಲ್ಲಿ ಬುಲ್ಬುಲ್ ಚಿತ್ರದ ಆಡಿಷನ್ಗೆ ಹೋಗಿದ್ದೆ. ಆಗ ಆಡಿಷನ್ ಮುಗಿದಿದೆ, ಬೇರೆ ಚಿತ್ರಕ್ಕೆ ಅವಕಾಶ ಇದ್ರೆ ತಿಳಿಸೋದಾಗಿ ದರ್ಶನ್ ಹೇಳಿದ್ರು. ಇದನ್ನೇ ನೆಪವಾಗಿಟ್ಕೊಂಡು ದರ್ಶನ್ ಹಾಗೂ ನಾನು ಫೋನ್ನಲ್ಲಿ ಮಾತಾಡ್ತಿದ್ವಿ, ವಾಟ್ಸಪ್ ಅಲ್ಲಿ ಚಾಟ್ ಮಾಡ್ತಿದ್ವಿ, ಇಬ್ಬರು ಮೀಟ್ ಮಾಡಿದ್ವಿ, ಪರಸ್ಪರ ಪ್ರೀತಿ ಮಾಡಿದ್ವಿ. ದರ್ಶನ್ ನನಗಾಗಿ ಮನೆ ಖರೀದಿಸಿದ್ದಾರೆ. ದರ್ಶನ್ ವಿಜಯಲಕ್ಷ್ಮಿ ಜೊತೆ ಮದುವೆಯಾಗಿ ಮಗ ಇರೋದು ನನಗೆ ಗೊತ್ತಿತ್ತು. ನನ್ನ ಮನೆಗೆ ದರ್ಶನ್ ಬರ್ತಿದ್ರು. ನಾವು ಲಾಂಗ್ ಡ್ರೈವ್ ಕೂಡ ಹೋಗ್ತಿದ್ವಿ. 3 ವಾಸವಿರೋಕೆ ಅಂತ ದರ್ಶನ್ ನನ್ನ ಹೆಸರಲ್ಲೇ ಮನೆ ಖರೀದಿಸಿದ್ದಾರೆ. 2018ರಲ್ಲಿ ಗೃಹ ಪ್ರವೇಶ ಮಾಡಿ ಇಬ್ಬರೂ ವಾಸ ಮಾಡುತ್ತಿದ್ದೇವೆ. ದರ್ಶನ್ ಜೊತೆ ಜಗಳವಾಡಿ ಮಾತು ಬಿಟ್ಟಿದ್ದೆ. 2024ರಲ್ಲಿ ದರ್ಶನ್ ನನಗೆ ತಿಳಿಸದೆ ವಿಜಯಲಕ್ಷ್ಮಿ ಜೊತೆ ದುಬೈಗೆ ಹೋಗಿ ಮದುವೆ ವಾರ್ಷಿಕೋತ್ಸವ ಆಚರಿಸಿಕೊಂಡಿದ್ರು. ಆವತ್ತಿಂದ ನಾನು ದರ್ಶನ್ ಜೊತೆ ಜಗಳ ಮಾಡಿಕೊಂಡು ಮಾತನಾಡೋದನ್ನ ನಿಲ್ಲಿಸಿದ್ದೆ. ಹೀಗಿರುವಾಗಲೇ ಇನ್ಸ್ಟಾಗ್ರಾಂನಲ್ಲಿ ಗೌತಮ್ KS ಅನ್ನೋ ಹೆಸರಲ್ಲಿ ನನಗೆ ಕೆಟ್ಟ ಮೆಸೇಜ್ ಬಂದಿರುತ್ತೆ. ಬಳಿಕ ಕೆಟ್ಟ ಮೆಸೇಜ್ ಬಂದ ಬಗ್ಗೆ ನಾನು ಪವನ್ಗೆ ಹೇಳಿದ್ದೆ. ಆಗ ಪವನ್ ಆತನನ್ನ ಹುಡುಕಿಸಲು ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳಿಗೆ ತಿಳಿಸಿದ್ದ. ಬಳಿಕ ದರ್ಶನ್ಗೂ ಕರೆ ಮಾಡಿ ತಿಳಿಸಿದ್ದ. 2024 ಜೂನ್ 8ರಂದು ಆತನನ್ನ ಅಪಹರಿಸಿಕೊಂಡು ಬಂದಿದ್ದಾಗಿ ನನಗೆ ತಿಳಿಸಿದ್ರು. ದರ್ಶನ್ ನನ್ನ ಬಳಿ ಬಂದು ಅವನಿಗೆ ಬುದ್ಧಿ ಕಲಿಸೋಣ ಬಾ ಅಂತ ಕರೆದುಕೊಂಡು